ನಮಸ್ಕಾರ. ಇವತ್ತಿನ ಪ್ರಶ್ನೆ, ಕೈಮದ್ದು ಇವಾಗ ನಾವು ಎಷ್ಟೇ ಜನ ಕೂತ್ಕೊಂಡಿದ್ರು ಕೂಡ ನಮ್ಮ ತಟ್ಟೆಗೆ ಬಂದು ಬೀಳುತ್ತಲ್ಲ, ಅದು ಹೇಗೆ ಸಾಧ್ಯ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಈಗ ನಾವು ದೇವಸ್ಥಾನಕ್ಕೆ ಅಂತೇಳಿ ನಾವು ಪ್ರೇಯರ್ ಮಾಡ್ತೀವಿ. ಅಕಸ್ಮಾತ್ ನಮ್ಮ ಬಗ್ಗೆ ಯಾರಾದರೂ ಒಬ್ಬರು ಪ್ರೇಯರ್ ಮಾಡಿ ಕೇಳ್ಕೊತಿರ್ತಾರೆ, ಇವರಿಗೆ ಹೀಗೆ ಮದುವೆ ಸೆಟ್ ಆಗಬೇಕು, ಈ ಥರ ಜಾಬ್ ಸಿಗಬೇಕು, ಹೀಗೆ ಒಳ್ಳೇದಾಗಬೇಕು ಆರೋಗ್ಯ ವಿಷಯದಲ್ಲಿ, ಅದು ಇದು ಅಂತೆಲ್ಲ ಹೀಗೆ ಕೇಳ್ಕೊತಾ ಇರ್ತಾರಲ್ವ. ಕೇಳ್ಕೊಂಡಿದ್ದಾಗ ಆ ಪ್ರಸಾದವನ್ನು, ದೇವ್ರ ಪ್ರಸಾದವನ್ನು ತಂದು ಕೊಡೋದು, ಇಲ್ಲ ಹೂವನ್ನು ನಾವು ಮುಡ್ಕೊಳ್ಳೋದು, ಇಲ್ಲ ದೇವಸ್ಥಾನಕ್ಕೆ ಹೋಗಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಆ ಒಂದು ಎನರ್ಜಿ, ಆ ಒಂದು ಟೈಮ್ ಅಂತ ಏನಿರುತ್ತಲ್ಲ, ಅದು ಕರೆಕ್ಟ್ ಟೈಮಲ್ಲೇ ಆ ಒಂದು ಎನರ್ಜಿ ಎಲ್ಲ ನಮ್ಮ ದೇಹಕ್ಕೆ ಪಾಸಾಗಿ ಅವ್ರು ಏನು ಸಂಕಲ್ಪ ಇಟ್ಟಿರ್ತಾರಲ್ವ, ದೃಢ ಸಂಕಲ್ಪ, ಅದು ನೀಟಾಗಿ ಪಾಸಾಗಿ ಅಲ್ಲಿ ಕೆಲಸ ಪ್ರಾರಂಭ ಮಾಡುತ್ತೆ. ಅದೇ ಥರನೇ ಇವರು ಕೂಡ ಒಂದು ಟೈಮನ್ನು ನೋಡಿಕೊಂಡು ದೃಢ ಸಂಕಲ್ಪವನ್ನು ಇಟ್ಕೊಂಡು, ನಿಮ್ಮ ಟೈಮ್ ಏನಾದರೂ ಕೆಟ್ಟದಾಗಿದ್ದಾಗ ಈ ಥರದ ಒಂದು ಸಮಸ್ಯೆ ಆಗಬೇಕು ಅಂತ ಹೇಳಿ ಕೈಮದ್ದು ಹಾಕಿದಾಗ ಅದು ನೇರವಾಗಿ ನಿಮ್ಮ ತಟ್ಟೆನಲ್ಲೇ ಬಂದು ಬೀಳುತ್ತೆ. ಅದನ್ನು